ನನ್ನ ಫ್ರೆಂಡ್ ಹೇಳ್ತಿದ್ದ, ಒಂದು ದೊಡ್ಡ ಮನೆಯಲ್ಲಿದ್ದೆ RR ನಗರದಲ್ಲಿ, ತುಂಬ ಸ್ಪೇಷಿಯಸ್ ಆಗಿ ಚೆನ್ನಾಗಿತ್ತು. 100x100 ಕೆಳಗಡೆ ಫುಲ್ ಪಾರ್ಕಿಂಗ್ ಮಾಡಿ ಮೇಲ್ಗಡೆ 3 ಫ್ಲೋರ್ ಏನೋ, ಒಂದೊಂದು ಫ್ಲೋರ್ಗೆ 2 ಮನೆ ಆ ಥರ ಕಟ್ಟಿದ್ರು, ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಿದ್ದ. ಆಮೇಲೆ ಅವನೇ ಹೇಳ್ತಿದ್ದ, 85 ವರ್ಷದ ಆಸುಪಾಸಿನ ಮನುಷ್ಯ ಅದನ್ನು ನಿಂತು ಕಟ್ಸಿದಂತೆ ಜಾಯಿಂಟ್ ವೆಂಚರಲ್ಲಿ. ಅವ್ರಿಗೆ ಅರ್ಧ ಮನೆ ಮತ್ತು ಬಿಲ್ಡರ್ಗೆ ಅರ್ಧ ಮನೆ, ಸೊ 3 ಫ್ಲ್ಯಾಟ್ ಅವ್ರಿಗೆ ಸಿಕ್ತು. ಟೋಟಲ್ 3 ಫ್ಲ್ಯಾಟಲ್ಲಿ ಒಂದೊಂದು ಮನೆ ರೆಂಟ್ ಕೂಡ ಯಾರಿಗೆ ಹೋಗ್ತಾ ಇತ್ತಂತೆ ಗೊತ್ತಾ? ಅವರ 3 ಮಕ್ಕಳಿಗಂತೆ. ಸೊ ಅವ್ರ ಏಜ್ ಏನೋ 60, 58, 55. ಅವರಿದ್ದಿದ್ದಲ್ಲಿ ಎಲ್ಲರೂ ಅಬ್ರಾಡ್ನಲ್ಲಿ ಇದ್ರಂತೆ. ಸೊ ಈ ಮನುಷ್ಯ ಇಷ್ಟು ಎಫರ್ಟ್ ಹಾಕಿ ತನ್ನ ಸ್ವಂತ ಜಾಗದಲ್ಲಿ ಯಾವುದೇ ಥರದ್ದು ಏನು ಅಡ್ವಾಂಟೇಜ್ ಅದರಿಂದ ಅವರಿಗೆ ಸ್ವತಃ ಸಿಕ್ಕಿಲ್ಲ. ಈ ವಯಸ್ಸಾದ ಕಾಲದಲ್ಲೂ ಕೂಡ ನೆಮ್ಮದಿಯಾಗಿ ರೆಸ್ಟ್ ಮಾಡಿ ಕೂತ್ಕೊಂಡು ಎಂಜಾಯ್ ಮಾಡೋದು, ಟ್ರಾವೆಲ್ ಮಾಡೋದು, ಏನೋ ಮಾಡೋದನ್ನು, ಅವ್ರಿಗೆ ಖುಷಿಯಾಗಿರೋದನ್ನು ಮಾಡೋದು ಬಿಟ್ಟು ಅವರ ಮಕ್ಕಳಿಗೋಸ್ಕರ ಒಂದು ಮನೆ ಕಟ್ಟಿ, ಅವ್ರಿಗೆ ಬೇಕೋ ಬೇಡವೋ ಗೊತ್ತಿಲ್ಲ, ಅವರು ಪಾಶ್ಚಾತ್ಯ ದೇಶದಲ್ಲಿ ಆಲ್ರೆಡಿ ಹೆಚ್ಚಿಗೆ ದುಡ್ತಾ ಇರೋಂತಹ ಮಕ್ಕಳು ಅವರಿಗಾಗಿ ಕಟ್ಸಿದ್ದಾರೆ. ಮತ್ತು ಇನ್ನೊಂದು ಕೇಸ್ನ ಇಲ್ಲಿ ನಾವು ನೋಡಿದ್ರೆ, ಈಗ ನಾವೆಲ್ಲರೂ ಆಲ್ಮೋಸ್ಟ್ ಇದೇ ಥರ ಬೆಳೆದಿರೋದು ಬಿಡಿ, ಇದು ಎಕ್ಸಾಂಪಲ್ ಥರ ಅನ್ಸೋದೇ ಇಲ್ಲ, ಕಾಮನ್ ಸಿನಾರಿಯೋ ಎಲ್ಲರ ಮನೆಯಲ್ಲೂ. ಈಗ ಅವ್ರ ಮಕ್ಕಳಿಗೆ ತುಂಬ ಚೆನ್ನಾಗಿ ಓದಿಸಿದ್ರಂತೆ. ಒಬ್ಬರು ಮಗ ಇಂಜಿನಿಯರ್ ಆದರೆ ನಮ್ಮ ಜೀವನ ಚೆನ್ನಾಗಿರುತ್ತೆ, ಅವಾಗ ನಮ್ಗೆ ಯಾವುದೇ ದುಡ್ಡಿನ ಯೋಚನೆ ಇರಲ್ಲ ಅಂತ ಇಟ್ಕೊಂಡೆ ಮಗನ ರಿಟೈರ್ಮೆಂಟ್ ಪ್ಲ್ಯಾನ್ ಥರ ಎಲ್ಲ ತನ್ನ ದುಡಿಮೆ, ತನ್ನ ಸಮಯ ಎಲ್ಲನೂ ಮಗನಿಗೋಸ್ಕರ ಮಾಡಿ ತಮಗೇನು ಉಳಿಸ್ಕೊಳ್ಳದೇ ಇದ್ದಂಥ ಪರಿಸ್ಥಿತಿ. ಸೊ ಅವರ ಎಲ್ಲ ಜೀವನದ ಆಸೆ ಆ ಮಗುವಿನ ಯಶಸ್ಸಿನ ಮೇಲೆ ನಿರ್ಭರವಾಗಿದೆ. ಈಗ ಇದು 2 ಎಕ್ಸ್ಟ್ರೀಮ್ ಕೇಸಸ್ ಅಂತ ನಿಮ್ಗೆ ಅನ್ಸಲ್ವಾ? ಮೊದಲನೇದ್ರಲ್ಲಿ ಈಗ ಅಪ್ಪ ಕೊಡ್ತಾನೇ ಇದ್ದಾರೆ, ಮತ್ತು ಮಕ್ಳಿಗೆ ಬೇಕೋ ಬೇಡವೋ ಗೊತ್ತಿಲ್ಲ. ಇನ್ನೊಂದರಲ್ಲಿ ತಂದೆ ಒಂದು ಹಿಡನ್ ಹೋಪ್ ಅಂತ ಹೇಳ್ಬೋದು, ಬಾಯಲ್ಲಿ ಯಾವತ್ತೂ ಹೇಳಲ್ಲ ಎಷ್ಟೋ ಮನೆಗಳಲ್ಲಿ. ಬಟ್ ಹಾಗಾಗಿನೇ ಅವರು ತಮ್ಮ ಮಕ್ಕಳೇ ತಮ್ಮ ಸರ್ವಸ್ವ, ತನ್ನ ಮಕ್ಕಳೇ ಜೀವನ ಅನ್ನೋದನ್ನು ಮಾಡ್ಕೊಂಡು ಬಿಡ್ತಾರೆ. ಬಟ್ ಯಾಕೆ ಮಕ್ಕಳೇ ಸರ್ವಸ್ವ, ಮಕ್ಕಳೇ ಜೀವನ ಆಗಬೇಕು? ಚಿಲ್ಡ್ರನ್ ಆರ್ ನಾಟ್ ಇನ್ಶೂರೆನ್ಸ್, ದೇ ಆರ್ ನಾಟ್ ಯುವರ್ ಲೈಫ್ ಇನ್ಶೂರೆನ್ಸ್ ಅಂತ ಯೋಚನೆ ಮಾಡಿ. ಎಲ್ಲರೂ ಒಂದು ಏನು ನೆನ್ಪಿಟ್ಕೊಳ್ಬೇಕು ಅಂತ ನನಗನ್ಸುತ್ತೆ ಅಂದರೆ, ಮಕ್ಕಳನ್ನ ಒಂದು ಲೈಫ್ ಇನ್ಶೂರೆನ್ಸ್ ಥರ, ಒಂದು ಪಾಲಿಸಿ ಥರ ಟ್ರೀಟ್ ಮಾಡದೇ ಇದ್ದರೆ ಸಾಕು. ದೇ ಆರ್ ನಾಟ್ ಎಮೋಷ್ನಲ್ ಇನ್ವೆಸ್ಟ್ಮೆಂಟ್ಸ್, ಆಯಿತಾ? ಈಗ ನೀವು ಅವ್ರಿಗೋಸ್ಕರ ತ್ಯಾಗ ಮಾಡಿದ್ದೀರಾ ಅಂತ ಅವರು ನಿಮಗೆ ರೀಪೇ ಮಾಡಬೇಕು ಅಂತಲ್ಲ, ಆಯಿತಾ? ಈಗ ಮೊದಲನೇ ಕಥೆನಲ್ಲಿ ನೋಡಿದ್ರೆ ಅವರೆಲ್ಲ ಆಲ್ರೆಡಿ ಸೆಟ್ಲ್ ಆಗಿದ್ದಾರೆ, ನಿಮ್ಮ ರೆಂಟ್ ಅವ್ರಿಗೆ ಬೇಕಿರಲಿಲ್ಲ. ಮೇ ಬಿ ಆ ದುಡ್ಡನ್ನ ಇಟ್ಕೊಂಡು ನಾನು ಹೇಳಿದ ಹಾಗೆ ಖುಷಿಯಾಗಿ ಓಡಾಡಲಿಕ್ಕೋ ಒಂದು ಒಳ್ಳೆ, ಯಾಕಂದರೆ ಆಬ್ವಿಯಸ್ಲಿ 3 ಜನ ಮಕ್ಕಳಿದ್ದಾರೆ ಅಂದರೆ ಇಲ್ಲಿ ಒಂಟಿಯಾಗಿದ್ದಾರೆ, ಒಂದು ಯಾವುದೋ ರಿಟೈರ್ಮೆಂಟ್ಗೆ ಅಂತ ಇನ್ವೆಸ್ಟ್ ಮಾಡಿ, ಎಷ್ಟೋ ರಿಟೈರ್ಮೆಂಟ್ ಅರೇನಾಸ್, ಅಪಾರ್ಟ್ಮೆಂಟ್ಸ್ ಇದೆ, ತುಂಬ ವೆಲ್ ಟೇಕನ್ ಕೇರ್, ಅಂಥದಕ್ಕೆ ಇನ್ವೆಸ್ಟ್ ಮಾಡಿ ಅಲ್ಲಿರ್ಬೋದಿತ್ತು. ಬಟ್ ಎಲ್ಲೋ ನಮಗೆ ಯಾವಾಗಲೂ ಹೇಳ್ಕೊಡ್ಲಾಗುತ್ತೆ, ತಂದೆ ತಾಯಿ ಆದವರು ಯಾವಾಗಲೂ ಕೊಡ್ತಾ ಇರಬೇಕು ಮಕ್ಕಳಿಗೆ ಅಂತ. ಸೆಕೆಂಡ್ ಸ್ಟೋರಿನಲ್ಲಿ ನೋಡಿದ್ರೆ ಇನ್ನೊಂದು ಮೆಂಟಲ್ ಸ್ಕೋರಲ್ಲಿ ಏನಪ್ಪ ಅಂದರೆ, ನಾನು ಇಷ್ಟೊಂದು ಮಾಡಿದ್ದೀನಿ, ನನ್ನ ಮಕ್ಕಳು ಇದಕ್ಕೋಸ್ಕರ ನನಗೆ ಮಾಡಲೇಬೇಕು ಅಂತ. ಆಮೇಲೆ ಇನ್ ಕೇಸ್ ಆ ರಿಟರ್ನ್ ಸ್ಕೋರ್ ಇಲ್ಲ ಅಂದರೆ ಅಲ್ಲೊಂದು ತಳಮಳ, ಒಂದು ತೊಂದರೆ, ಒಂದು ಕೋಪ ಎಲ್ಲ ಶುರುವಾಗುತ್ತೆ. ಈ 2 ಕೇಸ್ನಲ್ಲೂ ನೋಡಿದ್ರೆ ಇಬ್ಬರೂ ಕೂಡ ತಮ್ಮ ಮಕ್ಕಳಿಗಾಗಿ ಮಾಡಿದ್ರು, ಬಟ್ ಎಲ್ಲೋ ಒಂದು ಕಡೆ ತಮಗೋಸ್ಕರ ಮಾಡೋದನ್ನು ನಿಲ್ಲಿಸ್ಬಿಟ್ರು ಅಂತ ಅನಿಸುತ್ತೆ. ಸೊ ಸ್ಯಾಕ್ರಿಫೈಸ್ ಅನ್ನೋದು ಪದ ಬಂದ್ಬಿಟ್ಟಾಗ ಅಲ್ಲೇ ತೊಂದರೆ ಆಗುವಂಥದ್ದು. ಮಕ್ಕಳಿಗೋಸ್ಕರ ನಾವೇನು ಮಾಡಬೇಕು ಅದನ್ನು ಮಾಡಬೇಕು, ಪ್ರೀತಿ ವಿಶ್ವಾಸದಿಂದ ಮಾಡಬೇಕೆ ಹೊರತು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಲ್ಲ. ಅವ್ರನ್ನ ಸ್ಟ್ರಾಂಗ್ ಆಗಿರಲಿಕ್ಕೆ, ಅವ್ರು ಹೇಗೆ ಬೇಕೋ ಅವ್ರು ಇಂಡಿಪೆಂಡೆಂಟ್ ಆಗಲಿಕ್ಕೆ ಸಹಾಯ ಮಾಡೋಣ, ಆಯಿತಾ? ಲೆಟ್ ಅಸ್ ಸಪೋರ್ಟ್ ದೆಮ್ ಟು ಫ್ಲೈ, ಬಟ್ ನಾಟ್ ಫರ್ಗೆಟ್ ಟು ಗ್ರೌಂಡ್ ಯೋರ್ ಸೆಲ್ಫ್ ಇನ್ ಯೋರ್ ಓನ್ ಐಡೆಂಟಿಟಿ ಅಂತ ಹೇಳ್ತಾರೆ. ಅಂದರೆ ನಿಮ್ಮತನನ ಉಳಿಸ್ಕೊಳ್ಳಿ, ಅಲ್ಲಿ ನಿಮ್ಮ ಮನಃಶಾಂತಿ, ನಿಮ್ಮ ಬೆಳವಣಿಗೆ ಕೂಡ ಆಗ್ತಾ ಇದೆ. ಮಕ್ಕಳು ಯಾವಾಗ ಬೆಳೀತಿದ್ದಾರೋ ನೀವು ಬೆಳೀತಿದ್ದೀರಾ, ಆಯಿತಾ? ಇವತ್ತು ನಾವು ಹೆಚ್ಚಿಗೆ ಮಕ್ಕಳು ಸೆಕ್ಯೂರಿಟಿ, ಮಕ್ಕಳು ಫ್ಯೂಚರು, ಅವ್ರ ಜೀವನಾನ ಅಂತಲೇ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರೋರ ಥರ ಮಾಡಿದೆ ನಾವು ಖುಷಿಯಾಗಿ ಬದುಕೋದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟರೆ, ಈಗ ಎಷ್ಟೋ ಮನೆಗಳಲ್ಲಿ ಇದೇ ಇಶ್ಯೂಸ್ ಆಗುತ್ತೆ, ನಾನು ನಿನಗೋಸ್ಕರ ತ್ಯಾಗ ಮಾಡಿದೆ ಅಂತ. ದಯವಿಟ್ಟು ಯಾವ ತಂದೆ ತಾಯಿಗಳು ಕೂಡ ತಮ್ಮ ಮಕ್ಕಳಿಗೆ ತ್ಯಾಗ ಮಾಡಬೇಡಿ. ಅವರಿಗೆ ರೆಕ್ಕೆ ಪುಕ್ಕ ಕೊಡೋದ್ರ ಬಗ್ಗೆ ಗಮನ ಹರಿಸಿ, ನಿಮ್ಮ ರೆಕ್ಕೆ ಪುಕ್ಕ ಕತ್ತರಿಸ್ಕೋಬೇಕಾಗಿಲ್ಲ ಆ ಪ್ರಾಸೆಸ್ನಲ್ಲಿ.